ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಯಾವಾಗ ಡೆಲಿವರಿ ಆಯ್ತಮ್ಮ? 3 ದಿವಸ ಆಯ್ತಾ? ಹುಷಾರಾಗಿದ್ದೀರಾ? ಪಾಪು ಕಳೆದ 1 ತಿಂಗಳಿಂದ ನಡೀತಿರುವಂತಹ ಬಾಣಂತಿಯರ ಸಾವಿನ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿ ರಾಜ್ಯ ಘಟಕ ಈ ವಿಷಯದ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದೆ. ಮತ್ತೆ ಮೊನ್ನೆ ಕೂಡ ಒಂದು ಸಾವಾಗಿದೆ. ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನಿರ್ದೇಶನದಂತೆ ಇವತ್ತು ಮಹಿಳಾ ಘಟಕ ಕೂಡ ಭೇಟಿ ಕೊಟ್ಟಿದೆ. ಉದ್ದೇಶ ಇಷ್ಟೇ, ಯಾಕೆ ಬಾಣಂತಿಯರು ತಮ್ಮ ಕುಟುಂಬವನ್ನು ಬೆಳಗಕ್ಕೋಸ್ಕರ ಒಂದು ಮಗುವನ್ನು ಪಡ್ಕೊಳ್ಳೋಕ್ಕೋಸ್ಕರ ಬರ್ತಿರುವಂತಹ ಗರ್ಭಿಣಿ ಸ್ತ್ರೀಯರ ಸಾವಾಗ್ತಿದೆ ಅನ್ನುವಂಥ ಸತ್ಯಾಂಶವನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ ಅಂತ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಇದು ಬಾಣಂತಿಯರ ಈ ನಿರಂತರ ಸಾವೇನಿದೆ, ಇದು ಒಂದು ರೀತಿ ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗಿದೆ. ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಆರೋಗ್ಯ ಸಚಿವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಉಸ್ತುವಾರಿ ಸಚಿವರು ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಇದರಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಒಂದೊಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಿರುವಂತಹ ಈ ರೀತಿ ಬೇಜವಾಬ್ದಾರಿ ಕೆಲಸಗಳೇನಿದೆ, ಇದರ ಬಗ್ಗೆ ಆಡಳಿತದಲ್ಲಿ ಬಿಗಿ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾನಿಟರಿಂಗ್ ಸಿಸ್ಟಮ್ ಇಲ್ಲಿರುವಂಥದ್ದು ಬಹಳ ಮುಖ್ಯವಾದ ಕಾರಣ ಆಗಿದೆ. ತುಂಬ ಒಳ್ಳೆ ರೀತಿಯ ಆರೋಗ್ಯದ ಬ್ಯಾಕ್ಗ್ರೌಂಡ್ ಇಟ್ಕೊಂಬಂದಂತಹ ಮಹಿಳೆಯರು ಕೂಡ ಇಲ್ಲಿ ಸಾವಪ್ಪಿದ್ದಾರೆ. ಇದಕ್ಕೆ ನೇರವಾಗಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರನೇ ಇದಕ್ಕೆ ಹೊಣೆ. ಮತ್ತು ತೀರ್ಕೊಂಡಂಥ ತಾಯಂದಿರಿಗೆ ಒಂದು 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಮುಂದೆ ಯಾರು ದಾರಿ, ಆ ಮಕ್ಕಳ ಭವಿಷ್ಯ ಏನು, ಅವರ ಶಿಕ್ಷಣ ಏನು, ಅವರ ಆರ್ಥಿಕ ವ್ಯವಸ್ಥೆ ಏನು, ಇದ್ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಅಡ್ರೆಸ್ ಮಾಡಿಲ್ಲ. ಕೇವಲ 2 ಲಕ್ಷ ಕೊಟ್ಟು ಪಲಾಯನ ಮಾಡಿದೆ. ಆ ಮಕ್ಕಳ ಹೆಸರಲ್ಲಿ 25ರಿಂದ 50 ಲಕ್ಷ ಹಣವನ್ನು ಇಟ್ಟು ಆ ಮಕ್ಕಳನ್ನ ಸರ್ಕಾರ ದತ್ತು ತೆಗೆದುಕೊಂಡು ಅವರ ಶಿಕ್ಷಣ ಮುಂದಿನ ಭವಿಷ್ಯ ರೂಪಿಸಬೇಕು ಅನ್ನುವಂಥ ಒತ್ತಾಯ ಇದರಲ್ಲಿ ಮಾಡ್ತಾ ರಾಜ್ಯದಲ್ಲಿರುವಂಥ 2,000 PHCಗಳೇನಿದೆ ಇದು ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. PHCಗಳಲ್ಲಿ ಸ್ಟಾಫ್ ಇಲ್ಲ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಏನು ಗರ್ಭಿಣಿ ಸ್ತ್ರೀಯರನ್ನ ಗುರುತಿಸಿ ಹೆಲ್ತ್ ವರ್ಕರ್ಸು ಗರ್ಭಿಣಿ ಸ್ತ್ರೀಯರ ಒಂದು ಆರೋಗ್ಯವನ್ನು ಕಾಪಾಡೋದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳಿದೆ, ಔಷಧಿಗಳಿದೆ, ಅದನ್ನು ತಲುಪಿಸೋದ್ರಲ್ಲಿ ಕೂಡ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ ಅದರಲ್ಲೂ ಕೂಡ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.